ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡುವ ಮುನ್ನ ಮಾತನಾಡಿದ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ, ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆ ಭಾಷೆ ಆಧಾರದ ಮೇಲೆ ನಡೆಯುತ್ತಿತ್ತು. ನಮ್ಮ ಪಕ್ಷ ತೀರ್ಮಾನ ಮಾಡಿ ಬಿಜೆಪಿ ಚಿಹ್ನೆಯಿಂದ ಸ್ಪರ್ಧೆ ಮಾಡಲು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತೇವೆ ಎನ್ನುವ ಪ್ರಯೋಗ ಮಾಡಿದ್ದೇವೆ. ಇದರಲ್ಲಿ ನಾವು ಯಶಸ್ವಿಯಾಗುತ್ತೇವೆ ಎನ್ನುವ ವಿಶ್ವಾಸವಿದೆ ಎಂದರು. M+M ಬಗ್ಗೆ ಪ್ರತಿಯೊಬ್ಬ ಮತದಾರರಿಗೂ ಅರಿವು ಮೂಡಿಸುವ ಕೆಲಸ ಮಾಡಬೇಕಿದೆ. M+M ಅಂದರೆ ಮಾರಾಮಾರಿ ಎಂದು ಲೇವಡಿ ಮಾಡಿದ ಅವರು, ನನಗೆ ಸಾವಿರಾರು ವರ್ಷದ ಹೋರಾಟ ಇದೆ. ಬೆಳಗಾವಿ ಜನ ಸ್ವಾಭಿಮಾನದ ಪರವಾಗಿರುತ್ತಾರೋ ಅಥವಾ ಸ್ವಾಭಿಮಾನ ಬಿಟ್ಟು ಮತ ಹಾಕುತ್ತಾರೋ ಎಂದು ನಾಡಿನ ಜನ ಪಾಲಿಕೆಯ ಚುನಾವಣೆಯನ್ನು ನೋಡುತ್ತಿದ್ದಾರೆ ಎಂದರು. ನಾವು ಭಾಷೆಯ ಆಧಾರದ ಮೇಲೆ ಚುನಾವಣೆಗಳನ್ನು ಮಾಡಬಾರ್ದು. ಪಕ್ಷದ ಆಧಾರದ ಮೇಲೆ ನಾವು ಚುನಾವಣೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ತಗೊಂಡು ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ 58 ಕ್ಷೇತ್ರದಲ್ಲಿ ಸುಮಾರು 56 ಕ್ಷೇತ್ರದಲ್ಲಿ ನಾವು ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಈಗಾಗಲೇ ನೋಡ್ತೇವೆ. 2 ಕ್ಷೇತ್ರದಲ್ಲಿ ತಾಂತ್ರಿಕ ತೊಂದರೆ ಇರೋದ್ರಿಂದ ನಮಗೆ ಇದು ಸ್ವಲ್ಪ ಕಷ್ಟ ಸಾಧ್ಯ ಆಯಿತು. ನಾವಿವತ್ತು ಪಕ್ಷದ ಚಿಹ್ನೆ ಮೇಲೆ ಈ ಚುನಾವಣೆಯನ್ನು ಗೆಲ್ತೀವಿ ಅಂತಕ್ಕಂಥ ಒಂದು ಭರವಸೆ ಇಟ್ಕೊಂಡು ಇವತ್ತು ನಾವು ಹೆಜ್ಜೆಗಳನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇದು ಪ್ರಯೋಗ. ಈ ಪ್ರಯೋಗದಲ್ಲಿ ನಾವು ಖಂಡಿತವಾಗಿಯೂ ಯಶಸ್ವಿ ಆಗ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇಟ್ಕೊಂಡೇ ನಾನು ಇವತ್ತು ಪಕ್ಷದ ಆಧಾರದ ಮೇಲೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮಗೆಲ್ಲರಿಗೂ ಗೊತ್ತಿದೆ, ನಿಮಗೆಲ್ಲರಿಗೂ ಗೊತ್ತಿದೆ, ಭಾರತೀಯ ಜನತಾ ಪಕ್ಷ 2 ವಿಚಾರಗಳನ್ನು ಇಟ್ಕೊಂಡು ನಾವು ಚುನಾವಣೆಗಳನ್ನು ಮಾಡ್ತೀವಿ. ಒಂದು ಅಭಿವೃದ್ಧಿ, ಇನ್ನೊಂದು ಹಿಂದುತ್ವ. ಇವೆರಡು ಆಧಾರವಾಗಿಕೊಂಡು ನಾವು ಚುನಾವಣೆಗಳನ್ನು ಮಾಡ್ತೀವಿ. ನನಗೆ ನಿನ್ನೆ ಅಭಯ್ ಪಾಟೀಲ್ ಒಂದು ವಾಟ್ಸಪ್ನಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಎಂಬುದಕ್ಕೆ ಎಮ್ಮ ಅಂತ M+M. ನನಗೆ ಗೊತ್ತಾಗಲಿಲ್ಲ. ನಾನು ಬೆಳಗಾವಿ ಬಂದ ಮೇಲೆ ನಾನು ಕೇಳಿದೆ M+M ಏನು ಅಂತ. ಇದು ಮಾರಾಮಾರಿ ಅಂತ. ನಾನು ಕೇಳಿದೆ ಅವರಿಗೆ, ಮಾರಾಮಾರಿ ಅಂದರೆ ಏನು ಅಂತ. ಇದರ ಹೊಡೆದಾಡೋದು ಮರಾಠಿ ಬಗ್ಗೆ ಮಾರಾಮಾರಿ ಅಂತ ನೋಡಿದ್ರೆ ನಾವೊಂದ್ಸರಿ ಆಲೋಚನೆ ಮಾಡಬೇಕಲ್ಲ ಇದ್ರ ಬಗ್ಗೆ. ಸತೀಶ್ರೀ ಬಹಳ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಪ್ರತಿಯೊಬ್ಬ ಮತದಾರರಿಗೂ ಕೂಡ ಇದರ ಅರಿವನ್ನು ನಾವು ಮೂಡಿಸಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಮತದಾರರು ಕೂಡ ಬುದ್ಧಿವಂತರಿದ್ದಾರೆ. ನಾನು ಮತದಾರರ ವಿನಂತಿ ಮಾಡಬೇಕು. ಅನೇಕ ವರ್ಷಗಳಿಂದ, ಅನೇಕ ತಲತಲಾಂತರದಿಂದ ನಾವು ಸ್ವಾಭಿಮಾನವನ್ನು ಇಟ್ಕೊಂಡು ನಾವು ಬದುಕಿರ್ತಕ್ಕಂಥ ಜನ. ನಮಗೆ ಸಾವಿರಾರು ವರ್ಷದ ಇತಿಹಾಸ ಇದೆ. ನಾವು ಯಾವ ಆಧಾರದ ಮೇಲೆ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ, ಯಾವ ಹಿನ್ನೆಲೆಯನ್ನು ಇಟ್ಕೊಂಡು ನಾವು ಇವತ್ತು ಯುದ್ಧವನ್ನು ಮಾಡ್ಕೊಂಡು ಬಂದಿದ್ದೀವಿ, ಅದನ್ನೆಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಈ ಚುನಾವಣೆಯಲ್ಲಿ ನಾಡಿನ ಜನ ಈಗ ನೋಡ್ತಾ ಇದ್ದಾರೆ. ಬೆಳಗಾವಿ ಜನ ಸ್ವಾಭಿಮಾನದ ಪರವಾಗಿರ್ತಾರೋ ಅಥವಾ ಸ್ವಾಭಿಮಾನವನ್ನು ಬಿಟ್ಟು ಮತಗಳನ್ನು ಕೊಡ್ತಾರೋ ಅಂತಕ್ಕಂಥದ್ದನ್ನ ಇವತ್ತು ನಾಡಿನ ಜನ ಬೆಳಗಾವಿಯಿಂದ ಇವತ್ತು ಚಿಂತನೆ ಹಾಕಿಸ್ತಾ ಇದ್ದಾರೆ. ನಾನು ನಗರದ ಜನರಿಗೆ ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮ ಇತಿಹಾಸಗಳನ್ನ, ನೀವು ಬಂದಿರತಕ್ಕಂಥ ದಾರಿಗಳನ್ನ, ನಿಮ್ಮ ಇರ್ತಕ್ಕಂಥ ಆಲೋಚನೆಗಳನ್ನ, ದೂರದೃಷ್ಟಿಗಳನ್ನ, ಇವೆಲ್ಲವನ್ನು ಕೂಡ ಆಲೋಚನೆಗಳನ್ನು ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ಮತಗಳನ್ನು ಕೊಡ್ತಕ್ಕಂಥದ್ದು ಮಹತ್ವ ಇದೆ. ಮುಜರಾಯಿ ಇಲಾಖೆ ಸಚಿವ ಶಶಿಕಲಾ ಜೊಲ್ಲೆ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಬಗ್ಗೆ ಎಲ್ಲರಿಗೂ ತಿಳಿದಿದೆ.
ಕೋವಿಡ್ ನಿರ್ವಹಣೆ ಪ್ರತಿಯೊಂದು ಕ್ಷೇತ್ರಕ್ಕೆ ಕೊಡುಗೆ. ಬೆಳಗಾವಿ ನಗರ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಮಹತ್ವದ ಕೊಡುಗೆ ನಮ್ಮ ಸರ್ಕಾರ ನೀಡಿದೆ. ಇನ್ನು ಕೆಲ ಮಹಾನಗರಗಳಲ್ಲಿ ಅಭಿವೃದ್ಧಿಯಾಗಿಲ್ಲ. ಪಾಲಿಕೆ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಆಯ್ಕೆಯಾಗಿ ಅಧಿಕಾರ ಹಿಡಿದರೆ ಸಾಕಷ್ಟು ಅಭಿವೃದ್ಧಿ ಪಡೆಯಲಾಗುವುದು ಎಂದರು. ಹೇಳಿರುವಂಥ ರೀತಿಯಲ್ಲಿ ಇವತ್ತಿನ ಚುನಾವಣೆ ನಮ್ಮ ಪಕ್ಷದ ಚಿಹ್ನೆ ಮೇಲೆ ನಡೀತಕ್ಕಂಥ ಚುನಾವಣೆ. ನಾನು ಕೂಡ ಬೆಳಗ್ಗೆಯಿಂದ ಪ್ರಚಾರದಲ್ಲಿ ಎಲ್ಲ ಕಡೆಗಳಲ್ಲಿ ಹೋದಾಗ ಬಹಳಷ್ಟು ಒಳ್ಳೆಯ ರೀತಿಯಿಂದ ನಮಗೆ ಒಂದು ಪ್ರತಿಕ್ರಿಯೆ ಇದೆ. ನಮ್ಮ ಕೇಂದ್ರದ ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಹಮ್ಮಿಕೊಂಡಂಥ ಯೋಜನೆಗಳಿರ್ಬೋದು, ಅದೇ ರೀತಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಇಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜನ ಬೊಮ್ಮಾಯಿ ಅವರು ಹಾಕೊಂಡಂಥ ರಾಜ್ಯದ ಅನೇಕ ಯೋಜನೆಗಳು, ಸರ್ಕಾರದ ಯೋಜನೆಗಳು, ಇವೆಲ್ಲವೂ ಕೂಡ ನಾವು ಯಾರಿಗೂ ಹೇಳಬೇಕಾದಂಥ ಪರಿಸ್ಥಿತಿ ಇಲ್ಲ. ಎಲ್ಲರೂ ಕೂಡ ತಾವಾಗೆ ಹೇಳಿ ಒಳ್ಳೆ ರೀತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಾನು ಬೆಳಿಗ್ಗೆಯಿಂದ ಇಲ್ಲಿ ವಿಚಾರದಲ್ಲಿದ್ದಾಗ ನೋಡಿ. 2 ವರ್ಷಗಳು ಕೋವಿಡ್ ಸಂದರ್ಭ ಇದ್ದಾಗಲೂ ಕೂಡ ಕೇಂದ್ರದ ಅನುದಾನ ಇರ್ಬೋದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಕೋವಿಡ್ ಸಂದರ್ಭವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿರುವಂಥ ಸಂದರ್ಭ ಇರ್ಬೋದು. ಅಷ್ಟೇ ಅಲ್ಲ, ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಒಂದು ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಅಲ್ಲಿ ಅನೇಕ ಯೋಜನೆಗಳನ್ನು ತಂದಿರುವಂಥದ್ದು ಇರ್ಬೋದು. ಬೆಳಗಾವಿಯನ್ನು ನೋಡಿದಾಗ ಇಲ್ಲೂ ಕೂಡ ಸ್ಮಾರ್ಟ್ ಸಿಟಿ ಮುಖಾಂತರ ಬೆಳಗಾವಿಯ ಒಂದು ಅಭಿವೃದ್ಧಿ, ಕರ್ನಾಟಕದ ನಂತರ ನಾವು ನಮ್ಮ 2ನೇ ರಾಜಧಾನಿ ಅಂತ ಹೇಳುವಂಥ ಬೆಳಗಾವಿ ದೊಡ್ಡ ಜಿಲ್ಲೆಯಲ್ಲೂ ಕೂಡ ಈ ಒಂದು ಸ್ಮಾರ್ಟ್ ಸಿಟಿ ಮುಖಾಂತರ ಅನೇಕ ಯೋಜನೆಗಳ ಮುಖಾಂತರ ಇಲ್ಲಿ ಕೂಡ ಅಭಿವೃದ್ಧಿ ಮಾಡಿರುವಂಥದ್ದು. ಇದನ್ನು ನೋಡಿದಾಗ ಇನ್ನೂ ಕೂಡ ಬೆಳಗಾವಿಯಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಅಭಿವೃದ್ಧಿ ಕಾರ್ಯ ಆಗಬೇಕು ಅನ್ನೋದನ್ನು ನಾನಿವತ್ತು ಗಮನಿಸಿದೆ. ಅನೇಕ ಮಹಾಪೌರರಾಗುವುದು, ಅನೇಕ ಚುನಾವಣೆಗಳಾಯಿತು, ಆದರೆ ಇನ್ನೂ ಕೂಡ ಎಲ್ಲೆಲ್ಲಿ ಅಭಿವೃದ್ಧಿ ಆಗಿಲ್ಲ. ನನಗೆ ವಿಶ್ವಾಸ ಇದೆ ಈ ಬಾರಿ ನಮ್ಮ ಬೆಳಗಾವಿಯ ಚುನಾವಣೆಯಲ್ಲಿ ಮಹಾಪೌರರು ಮತ್ತು ಉಪಮಹಾಪೌರರು ನಮ್ಮವರೇ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಎಲ್ಲ ಅಭ್ಯರ್ಥಿಗಳು ಕೂಡ ಬಹಳಷ್ಟು ಒಳ್ಳೆ ರೀತಿಯ ಅವರ ಒಂದು ವಿಚಾರಧಾರೆ ಇರುವಂಥದ್ದು, ಜನರಿಗೆ ಸ್ಪಂದಿಸುವಂಥದ್ದು, ಅಭಿವೃದ್ಧಿಯ ಕಡೆ ಗಮನ ಕೊಡುವಂತಹ ಅಭ್ಯರ್ಥಿಗಳನ್ನು ನಮ್ಮ ಪಕ್ಷ ಇವತ್ತು ಚುನಾವಣೆಗೆ ನಿಲ್ಲಿಸಿದ್ದಾರೆ. ಆ ರೀತಿಯಾಗಿ ರಾಜ್ಯ ಸರ್ಕಾರ ನಮ್ಮದು, ಕೇಂದ್ರ ಸರ್ಕಾರ ನಮ್ಮದು ಮತ್ತು ಬೆಳಗಾವಿ ಕೂಡ ನಮ್ಮ ತೆಗೆಯಲ್ಲೇ, ಭಾರತೀಯ ಜನತಾ ಪಕ್ಷದ ತೆಗೆಯಲ್ಲೇ ಬರ್ತದೆ. ಇದರಲ್ಲಿ ಸಂಶಯ ಇಲ್ಲ. ಇವತ್ತು ನಾವು ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಶಾಸಕ ಅನಿಲ್ ಬೆನ್ಕೆ ಮಾತನಾಡಿ, ಕಳೆದ 26 ವರ್ಷಗಳ ಬಳಿಕ ಕಾರ್ಯಕರ್ತರ ಇಚ್ಛಾಶಕ್ತಿಯ ಫಲವಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಚಿಹ್ನೆಯಿಂದ ಸ್ಪರ್ಧೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಬಹಳಷ್ಟು ಕಡೆಗಳಲ್ಲಿ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಾರೆ ಎಂದರು. ಆದರೆ ಅವರು ಬಿಜೆಪಿ ಕಾರ್ಯಕರ್ತರು ಪಕ್ಷದ ವರಿಷ್ಠರ ಮಾತಿಗೆ ಗೌರವ ಕೊಟ್ಟು ನಾಮಪತ್ರ ಹಿಂಪಡೆದಿದ್ದಾರೆ ಎಂದರು. ಇಲೆಕ್ಷನ್ ಎದುರಿಸುವ ಒಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಇಚ್ಛೆ ಪರವಾಗಿ ನಾವು ರಾಜ್ಯ ವತಿಯಿಂದ ಅನೌನ್ಸ್ ಆದಮೇಲೆ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ನಾವು ಧನ್ಯವಾದ ಸಲ್ಲಿಸೋದು. ಇಲ್ಲೇ ನೀವು ಕಾಣಿಸ್ತದೆ, ಅದು ಭಾಳ ಒಳ್ಳೆಯ ಅವಕಾಶ ಅದ. ತಾವು ಎಲ್ಲರೂ ಕೂಡ ಬರುವ ಕಾಲದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನು ಆರಿಸುವುದು ನಕ್ಕಿ. ಬರುವ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಹಾಪೌರ ಆಗುವುದು ಸತ್ಯ. ಬೆಳಗಾವಿ ಚುನಾವಣೆಯ ಉಸ್ತುವಾರಿ ಸತೀಶ್ ರೆಡ್ಡಿ ಮಾತನಾಡಿ, ಬೆಳಗಾವಿ ನಗರದ ಜನ ಈ ಬಾರಿ ಅಭಿವೃದ್ಧಿ ಬಯಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈ ಸಾರಿ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 58 ವಾರ್ಡ್ಗಳ ಪೈಕಿ 45ಕ್ಕೂ ಅಧಿಕ ಸ್ಥಾನ ಪಡೆದು ಅಧಿಕಾರ ಹಿಡಿದು ಮಹಾನಗರದ ಅಭಿವೃದ್ಧಿಗೆ ಶ್ರಮಿಸುವ ಕೆಲಸ ಮಾಡುತ್ತೇವೆ ಎಂದರು. ಪೂರ್ತಿಯಾಗಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಈ ಸಾರಿ ಬೆಳಗಾವಿಯ ಜನ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಅಭಿವೃದ್ಧಿ, ಅಭಿವೃದ್ಧಿ, ಅಭಿವೃದ್ಧಿ. ಪ್ರತಿ ಸಾರಿ ಕೂಡ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬರುವಂಥ ಅನೇಕ ಬೆಳಗಾವಿಯ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿಲ್ಲ. ಈ ಸಾರಿ ನಮ್ಮದೇ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಯಡಿಯೂರಪ್ಪನವರ ಆಶೀರ್ವಾದದೊಂದಿಗೆ ಕೇಂದ್ರದ ನಮ್ಮ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರ ಆಶೀರ್ವಾದದೊಂದಿಗೆ ಈ ಸಾರಿ ಬೆಳಗಾವಿಯಲ್ಲಿ ಬಿಜೆಪಿ 45 ಸೀಟುಗಳಿಗಿಂತ ಹೆಚ್ಚು ಗೆಲ್ಲಬೇಕು, ಅಭಿವೃದ್ಧಿಗೆ ಹೆಚ್ಚು ಹಣವನ್ನು ತಂದು ಬೆಳಗಾವಿಯಲ್ಲಿ
ಪಾರ್ಟಿಯಿಂದ ಸ್ಪರ್ಧೆ ಮಾಡೋ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ದೇವೆ. ಬೆಳಗಾವಿಯ ಜನ ಕರೋನಾ ಮಧ್ಯೆಯೂ ಕೂಡ ಹೊರಗಡೆ ಬಂದು ಹೆಚ್ಚು ಪರ್ಸೆಂಟೇಜ್ ವೋಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ ಇದೆ. ಈ ಸಂದರ್ಭದಲ್ಲಿ ಚುನಾವಣೆ ಉಸ್ತುವಾರಿ ಸತೀಶ್ ರೆಡ್ಡಿ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ವಿಧಾನ ಪರಿಷತ್ತಿನ ಸರ್ಕಾರದ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್, ಶಾಸಕರಾದ ಮಹೇಶ್ ಕುಮಟಳ್ಳಿ, ಅನಿಲ್ ಬೆನ್ಕೆ, ಕಾಡಾ ಅಧ್ಯಕ್ಷ ಡಾಕ್ಟರ್ ವಿ.ಐ. ಪಾಟೀಲ್, ಬೂಡಾ ಅಧ್ಯಕ್ಷ ಗೂಳಪ್ಪ ಹೊಸ್ಮನಿ, ಬಿಜೆಪಿ ಮುಖಂಡರಾದ ಶಶಿಕಾಂತ್ ಪಾಟೀಲ್, ಸಂಜಯ್ ಪಾಟೀಲ್ ಸೇರಿದಂತೆ ಇನ್ನಿತರಿಬ್ಬರು ಉಪಸ್ಥಿತರಿದ್ದರು. ರಾಜ್ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.